ತುಂಬಾ ಜನ ಕೇಳ್ತಾ ಇದ್ರಿ ನಮ್ದು PUCದು ಮಾರ್ಕ್ಸ್ ಎಷ್ಟಿದೆ ಮತ್ತೆ KCETದು ಮಾರ್ಕ್ಸ್ ಎಷ್ಟಿದೆ, ಹಾಗಾಗಿ ನಮ್ದು ರ್ಯಾಂಕ್ ಎಷ್ಟು ಬರ್ಬೋದು ಹಂಗಂತ. ಸೊ ಹಾಗಾಗಿ ನಾನು ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾ ಇದ್ದೀನಿ. ಮೇ ಬಿ ನಿಮಗೆ ಈ ಒಂದು ಇನ್ಫಾರ್ಮೇಶನ್ ಹೆಲ್ಪ್ ಆಗಬಹುದು. ಸೊ ಇವಾಗ ನಾನು ನಿಮ್ದು ಎಷ್ಟು ಮಾರ್ಕ್ಸ್ ಬಂದ್ರೆ ಎಷ್ಟು ರ್ಯಾಂಕ್ ಬರ್ಬೋದು ಅಂತ ಹೇಳಲ್ಲ, ಜಸ್ಟ್ ನಿಮಗೆ ಒಂದು ಪ್ರೊಸೀಜರ್ನ ಹೇಳ್ತೀನಿ. ಸೊ ಈ ಒಂದು ಪ್ರೊಸೀಜರ್ನ ನೋಡ್ಕೊಂಡ್ರೆ ನೀವು ನಿಮ್ಮ ರ್ಯಾಂಕ್ನ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು, ಅಥವಾ ಈ ವರ್ಷ ನಿಮ್ದು ರ್ಯಾಂಕ್ ಎಷ್ಟು ಬರ್ಬೋದು ಅಂತ ಒಂದು ರ್ಯಾಂಕ್ನ ಪ್ರಿಡಿಕ್ಟ್ ಮಾಡಬಹುದು. ಸೊ ಇನ್ಫಾರ್ಮೇಶನ್ ನೋಡ್ಕೊಳ್ಳೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ, ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕಾಣುತ್ತೆ, ಅದನ್ನ ಕೂಡ ಕ್ಲಿಕ್ ಮಾಡಿರಿ. ಯಾಕಂತ ಹೇಳಿದ್ರೆ ಇದೇ ತರ ನಾವು ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದಾಗ ಅದೇ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಇವಾಗ ಎಲ್ಲರೂ ಅಗ್ರಿಕಲ್ಚರ್ ಎಕ್ಸಾಮ್ ನ ಬರ್ದಿರಿ, ಮತ್ತೆ KCET ನೀಟ್ ಎಕ್ಸಾಮ್ ನ ಬರ್ದಿರಿ. ಸೊ ಇವಾಗ ನೀವು ಫ್ರೀ ಆಗಿ ಇರಬಹುದು. ಜಸ್ಟ್ ಇವಾಗ ನಮಗೆ ಬಾಕಿ ಉಳಿದಿರೋದು KCET ರಿಸಲ್ಟ್ ಅನೌನ್ಸ್ ಆಗೋದು ಅಷ್ಟೇ. ಸೊ ಅದನ್ನು ಕೂಡ ಆದಷ್ಟು ಬೇಗನೆ ಅನೌನ್ಸ್ ಮಾಡ್ತಾರೆ. ಸೊ ಇವನು ಟೆನ್ಷನ್ ಫ್ರೀ ಆಗಿರಿ ಮತ್ತೆ ಎಂಜಾಯ್ ಮಾಡಿ. ಸೊ ಇವಾಗ ನಾವು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ, ಸೊ ಇವಾಗ ನಮ್ದು KCET ರ್ಯಾಂಕ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಮತ್ತೆ ನಮ್ದು ರ್ಯಾಂಕ್ ಈ ವರ್ಷ ಎಷ್ಟು ಬರ್ಬೋದು ಅಂತ. ಸೊ ಇವಾಗ ನಮ್ಗೆ KCET ರ್ಯಾಂಕ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಅವರು PUC 50% ಮತ್ತೆ KCET 50% ನ ಕನ್ಸಿಡರ್ ಮಾಡ್ತಾರೆ. ಸೊ ಇದು ನಮ್ಗೆ ಎಲ್ರಿಗೂ ಗೊತ್ತೇ ಇದೆ. ಹಾಗಾದ್ರೆ ಇವಾಗ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನೋಡ್ಕೋಬೇಕಾದ್ರೆ ಇವಾಗ ನಾನು ನಿಮ್ಗೆ ಒಂದು ಸಿಂಪಲ್ ಪ್ರೊಸೆಸ್ ನ ಹೇಳ್ತೀನಿ, ಅದೇ ತರ ನೀವು ನಿಮ್ ರ್ಯಾಂಕ್ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಸೊ ಇವಾಗ ನಿಮ್ದು ಫಾರ್ ಎಕ್ಸಾಂಪಲ್ PUCದು 298 ಮಾರ್ಕ್ಸ್ ಇದೆ ಅಂತ ಅನ್ಕೊಳ್ಳಿ. PCMದು ಸೊ 300 ಮಾರ್ಕ್ಸ್ಗೆ 298 ಮಾರ್ಕ್ಸ್ ಇದೆ ಅಂತ ಅನ್ಕೊಳ್ಳಿ. ಸೊ 50% ಯಾವ ತರ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ಹೇಳಿದ್ರೆ, ಸೊ ಇವಾಗ ನೀವು 298/3 ಅಂತ ಮಾಡಿ. ಸೊ ಇದನ್ನ ನೀವು ಇನ್ನೊಂದ್ ತರ ಕೂಡ ಮಾಡಬಹುದು, 298/300 ಇಂಟು 100 ಅಂತ ಕೂಡ ಮಾಡಬಹುದು. ಸೊ ನಾನು ಇವಾಗ ನಿಮಗೆ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಿ ಕೊಟ್ಟಿದ್ದೀನಿ. ಇದು 100 ಮತ್ತೆ 300 ನ ಕ್ಯಾನ್ಸಲ್ ಮಾಡಿ ಕೊಟ್ಟಿದ್ದೀನಿ. ಸೊ ಇವಾಗ ನೀವು ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಸೊ ನಿಮ್ದು ಒಂದ್ ವೇಳೆ PUCದು ಮಾರ್ಕ್ಸ್ 298 ಇದ್ರೆ ಅದನ್ನ ನೀವು 298/3 ಅಂತ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ನಿಮ್ದು ಪರ್ಸೆಂಟೇಜ್ ಇಷ್ಟು ಬರುತ್ತೆ, 99.3% ಬರುತ್ತೆ. ಸೊ ಇದನ್ನೇನು 50% ಗೆ ಕನ್ವರ್ಟ್ ಮಾಡಿದ್ರೆ 99.3ಗೆ ನೀವು /2 ಅಂತ ಮಾಡಬೇಕು. ಅವಾಗ ನಿಮಗೆ 50% ಇಷ್ಟು ಸಿಗುತ್ತೆ, ಅಂದ್ರೆ 49.6% ಸಿಗುತ್ತೆ. ಇದು ನಿಮಗೆ 50% ಆಗಿರುತ್ತೆ. ಸೊ ಐ ಹೋಪ್ ಇವಾಗ ನಿಮ್ಗೆ ಅರ್ಥ ಆಗಿರ್ಬೋದು ಅನ್ಕೋತೀನಿ. ಸೊ ಒಂದ್ ವೇಳೆ ಇವಾಗ ನಿಮ್ಗೆ ಶಾರ್ಟ್ ಆಗಿ ಹೇಳೋದಾದ್ರೆ, ಸೊ ನಿಮ್ದು PUC ಮಾರ್ಕ್ಸ್ ಎಷ್ಟು ಇರುತ್ತಲ್ಲ, ಸೊ ಅದಕ್ಕೆ ನೀವು /3 ಮಾಡಿ. ಅದಂದ್ರೆ ಈ ಒಂದು ರಿಸಲ್ಟ್ ಎಷ್ಟು ಬರುತ್ತಲ್ಲ ಅದಕ್ಕೆ /2 ಮಾಡಿ. ಸೊ ಇವಾಗ ನಿಮ್ಗೆ ಫೈನಲ್ 50% ರಿಸಲ್ಟ್ ಈ ತರ ಬರುತ್ತೆ. ಸೊ ನೀವು ಇವಾಗ ಡೈರೆಕ್ಟ್ ಆಗಿ ಮೊಬೈಲ್ ಅಲ್ಲಿ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು, ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು. ಜಸ್ಟ್ ನೀವು 298 ಅಂತ ಟೈಪ್ ಮಾಡಿ, ಅದಂತರ 3 ಅಂತ ಟೈಪ್ ಮಾಡಿ, ಅದಂದ್ರೆ /2 ಅಂತ ಟೈಪ್ ಮಾಡಿ. ಸೊ ನಿಮ್ಗೆ 50% ರಿಸಲ್ಟ್ ತೋರಿಸುತ್ತೆ. ಸೊ ಇಲ್ಲಿ ನಿಮ್ದು ರಿಸಲ್ಟ್ ಬಂದಿದ್ದು ಇದು ಪರ್ಸೆಂಟೇಜ್ ಅಲ್ಲಿ ಇರುತ್ತೆ. ಸೊ ಹಾಗೇನೆ ಇವಾಗನು ಇದೇ ತರ KCET ಮಾರ್ಕ್ಸ್ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಸೊ ಇವಾಗ ಇದನ್ನ ಯಾವ ತರ ಮಾಡ್ಕೋಬೇಕಂತ ನೋಡ್ಕೊಳ್ಳೋದಾದ್ರೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ದು KCET ಮಾರ್ಕ್ಸ್ ಟೋಟಲ್ 110 ಬಂದಿದೆ ಅಂತ ಅನ್ಕೊಳ್ಳಿ. ಸೊ ಇದು PCM ಗೆ ಆಗಿರುತ್ತೆ, ಅಥವಾ 3 ಸಬ್ಜೆಕ್ಟ್ ಗೆ ಆಗಿರುತ್ತೆ. ಸೊ ಇವಾಗ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಜಸ್ಟ್ ನೀವು 141 ಗೆ ಅಷ್ಟೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ತುಂಬಾ ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ ಬಂದಿತ್ತಲ್ಲ, ಹಾಗಾಗಿ ಇದನ್ನ 141 ಅಂತ ಅಷ್ಟೇ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇದನ್ನ ಕೂಡ ನೀವು ಸೇಮ್ ಪ್ರೊಸೆಸ್ ನ ಯೂಸ್ ಮಾಡ್ಕೊಂಡು, ಸೇಮ್ ಮೆಥಡ್ ನ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಸೊ ಇಲ್ಲಿ ನೀವು 110 ಅಂತ ಬರ್ಕೊಳ್ಳಿ ಮೇಲ್ಗಡೆ, ಮತ್ತೆ /1.41 ಅಂತ ಬರ್ಕೊಳ್ಳಿ. ಸೊ ಇದದ್ದು ರಿಸಲ್ಟ್ ನಮಗೆ 78% ಬರುತ್ತೆ, ಹೆಚ್ಚು ಕಡಿಮೆ 78% ಬರುತ್ತೆ. ಅದಂದ್ರೆ ಇದದ್ದು 50% ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಸೊ ಇದಕ್ಕೂ ಕೂಡ ನಾವು /2 ಅಂತ ಮಾಡಬೇಕಾಗುತ್ತೆ. ಸೊ ಇವಾಗ ನಮಗೆ 50% ಅಂತ ಹೇಳಿದ್ರೆ 39% ಬರುತ್ತೆ. ಸೊ ಇವಾಗ ನಿಮ್ಗೆ ಇದು ಅರ್ಥ ಆಗಿರ್ಬೋದು ಅನ್ಕೋತೀನಿ. ಮತ್ತೆ ಹಾಗೇನೆ ಇಲ್ಲಿ ಕೂಡ ಸೇಮ್ ಇರುತ್ತೆ, 110/140 ಅಂತಾನು ಕ್ಯಾಲ್ಕುಲೇಟ್ ಮಾಡಬಹುದು. ಮತ್ತೆ ಹಾಗೇನೆ ಇಂಟು 100 ಅಂತ ಮಾಡಿದ್ರೆ ಸೊ ನಿಮ್ದು ಸೇಮ್ ಇಲ್ಲಿ ರಿಸಲ್ಟ್ ಬರುತ್ತೆ. ಸೊ ಇದನ್ನ ನಾವು ಸುಮ್ಮನೆ ಲೆಂದಿ ಆಗ್ಬಾರ್ದು ಅಂತ ಹೇಳಿ ಡೈರೆಕ್ಟ್ ಆಗಿ 1.4 ಅಂತ ಇಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ. ಸೊ ಕೆಲವರಿಗೆ ಕನ್ಫ್ಯೂಷನ್ ಆಗ್ತಾ ಇದೆ, ಸೊ ಈ ತರ ನೀವು ಅನ್ಕೋಬಹುದು. ಸೊ ಇಲ್ಲಿ ಕೂಡ ನೀವು ಡೈರೆಕ್ಟ್ ಆಗಿ 110/1.41 ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಮತ್ತೆ ಹಾಗೇನೆ ಇದ್ರದ್ದು ಆನ್ಸರ್ ಎಷ್ಟು ಬಂದಿರುತ್ತೆ ಅದಕ್ಕೆ /2 ಅಂತ ಮಾಡಿ ನಿಮ್ದು ಫೈನಲ್ ರಿಸಲ್ಟ್ ಈ ತರ ತೋರಿಸುತ್ತೆ. ಸೊ ಇವಾಗ ನಿಮಗೆ ಎರಡು ರಿಸಲ್ಟ್ ಸಿಕ್ಕಿದೆ, PUCದು 50% ಮತ್ತೆ KCETದು 50%. ಸೊ ಇವಾಗ ನೀವು ಎರಡನ್ನು ಆಡ್ ಮಾಡಬೇಕಾಗುತ್ತೆ. ಸೊ ಈಗ PUದು ಮತ್ತೆ KCETದು ರಿಸಲ್ಟ್ ನ ಆಡ್ ಮಾಡಿದ್ರೆ ನಿಮ್ಗೆ ಟೋಟಲ್ ಆಗಿ 88.6% ಬರುತ್ತೆ. ಅಂದ್ರೆ ಒಂದ್ ವೇಳೆ ನಿಮ್ದು ಇಷ್ಟು ಮಾರ್ಕ್ಸ್ ಇದ್ರೆ ನಿಮ್ಗೆ ಇಷ್ಟೊಂದು ಪರ್ಸೆಂಟೇಜ್ ಬರುತ್ತೆ ಟೋಟಲ್ ಆಗಿ. ಸೊ ಇದೇ ತರ ನಿಮ್ದು PUCದು ಮತ್ತೆ KCETದು ಎಷ್ಟು ಮಾರ್ಕ್ಸ್ ಬಂದಿರುತ್ತಲ್ಲ, ಸೊ ಅದನ್ನ ನೀವು ಫಸ್ಟ್ ಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಅದಂತರ ನಾನು ನಿಮ್ಗೆ ಒಂದು ರೇಂಜ್ ನ ಕೊಡ್ತೀನಿ, ನಿಮ್ದು ಎಷ್ಟು ಪರ್ಸೆಂಟ್ ಬಂದ್ರೆ ಎಷ್ಟು ರ್ಯಾಂಕ್ ಬರ್ಬೋದು ಹಂಗಂತ.
ಸೊ ಅದನ್ನ ನೋಡ್ಕೊಂಡು ನೀವೇ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ವರ್ಷ ನಿಮಗೆ KCET ರ್ಯಾಂಕ್ ಇಷ್ಟು ಬರ್ಬೋದು ಹಂಗಂತ. ಸೊ ಅದ್ರ ಬೇಸ್ ಮೇಲೆ ನಾವು ಒಂದು ರ್ಯಾಂಕ್ನ ಪ್ರಿಡಿಕ್ಟ್ ಮಾಡ್ಬೋದು ಅಥವಾ ಒಂದು ರೇಂಜ್ನ ಹೇಳ್ಬೋದು. ಸೊ ನಿಮ್ದು ಎಷ್ಟು ಪರ್ಸೆಂಟ್ ಬಂದರೆ ಎಷ್ಟು ರ್ಯಾಂಕ್ ಬರ್ಬೋದು ಹಂಗಂತ. ಸೊ ಇದು ಜಸ್ಟ್ ನಮ್ಮದು ಪ್ರಿಡಿಕ್ಷನ್ ಆಗಿರುತ್ತೆ. ಮತ್ತೆ ನನಗೆ ಇಂಟರ್ನೆಟಲ್ಲಿ ಏನು ಇನ್ಫಾರ್ಮೇಷನ್ ಅವೈಲೇಬಲ್ ಇತ್ತು ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇದೇ ಥರ ನಿಮಗೆ ಎಕ್ಸಾಕ್ಟ್ಲಿ ಇಷ್ಟೇ ರ್ಯಾಂಕ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ಜಸ್ಟ್ ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಇರುತ್ತೆ ಅಥವಾ ಜಸ್ಟ್ ಪ್ರಿಡಿಕ್ಟೆಡ್ ರ್ಯಾಂಕ್ ಇರುತ್ತೆ. ಸೊ ಮೇ ಬಿ ನಿಮಗೆ ರಿಸಲ್ಟ್ ಬಂದಾಗ ನೀವೇನು ಇವಾಗ ಕ್ಯಾಲ್ಕುಲೇಟ್ ಮಾಡ್ಕೊತೀರ ಅದೇ ಥರ ಸೇಮ್ ರಿಸಲ್ಟ್ ಕೂಡ ಬರ್ಬೋದು ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಆಗ್ಬೋದು. ಜಸ್ಟ್ ನಿಮಗೆ ಇವಾಗ ತುಂಬ ಜನ ಇದ್ರ ಬಗ್ಗೆನೇ ಕೇಳ್ತಾ ಇದ್ರಿ, ಹಾಗಾಗಿ ಒಂದು ರೇಂಜ್ನ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ನಾವು ನೋಡ್ಕೋಬೇಕಾದ್ರೆ ಇವಾಗ PUC 50% ಮತ್ತೆ KCET 50% ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ಒಂದ್ ವೇಳೆ ನಿಮ್ದು ರಿಸಲ್ಟ್ 90+% ಬಂದ್ರೆ ಬಿಲೋ 500 ರ್ಯಾಂಕ್ ಬರ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು 85 to 90% ಬಂದ್ರೆ ಬಿಲೋ 1000 ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆಯೇ 81 to 85% ಬಂದ್ರೆ ಬಿಲೋ 2000 ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆಯೇ 75 to 81% ಬಂದ್ರೆ ಬಿಲೋ 10,000 ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆಯೇ 70 to 75 ಪ್ಲಸ್ ನಿಮ್ಮದು ಏನಾದರೂ ಪರ್ಸೆಂಟೇಜ್ ಬಂದರೆ ಬಿಲೋ 20,000 ರ್ಯಾಂಕ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆಯೇ 65 to 70%ಗೆ ಬಿಲೋ 50,000 ಎಕ್ಸ್ಪೆಕ್ಟ್ ಮಾಡ್ಬೋದು. 60 to 65ಗೆ ಬಿಲೋ 1 lakh ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆಯೇ ಒಂದು ವೇಳೆ ನಿಮ್ಮದು PUC ಮತ್ತು KCETದು ಪರ್ಸೆಂಟೇಜ್ ಬಿಲೋ 60 ಇದ್ದರೆ ನಿಮ್ಮದು ರ್ಯಾಂಕ್ ಅಬೋವ್ 1 lakh ಆಗಿರುತ್ತೆ. ಸೊ ನಿಮಗೆಲ್ಲ ಗೊತ್ತಿರ್ಬೋದು ಇವಾಗ ಈ ವರ್ಷ ಮೋರ್ ದ್ಯಾನ್ 3 lakh ಸ್ಟೂಡೆಂಟ್ KCET ಎಕ್ಸಾಮ್ನ ಬರೆದಿದ್ದಾರೆ. ಸೊ ಹಾಗಾಗಿ ಈ ಒಂದು ನಂಬರ್ಗಿಂತ ಕಡಿಮೆ ನಿಮ್ಮದು ಪರ್ಸೆಂಟೇಜ್ ಇದ್ದರೆ ಮೋರ್ ದ್ಯಾನ್ 1 lakh ನಿಮ್ಮದು ರ್ಯಾಂಕ್ ಎಷ್ಟು ಬೇಕಾದರೂ ಬರ್ಬೋದು ಅಂತ ನೀವು ಅನ್ಕೋಬಹುದು. ಸೊ ಇವಾಗ ನೀವು ಬೇಕಿದ್ರೆ ಇದನ್ನ ಸ್ಕ್ರೀನ್ಶಾಟ್ ಕೂಡ ತಗೋಬಹುದು. ಮತ್ತು ಹಾಗೆಯೇ ನೀವು PUC ಮತ್ತು KCETದು 50% ಮಾರ್ಕ್ಸ್ನ ಕ್ಯಾಲ್ಕುಲೇಟ್ ಮಾಡಿದ ನಂತರ ನಿಮ್ಮದು ಎಷ್ಟು ರ್ಯಾಂಕ್ ಬರುತ್ತೆ ಅಂತ ಅನ್ಕೋಬಹುದು. ಸೊ ಇವಾಗ ನಾವು ಎಲ್ರಿಗೂ ಹೇಳೋಕ್ಕಾಗಲ್ಲ ನಿಮ್ಮದು PUC ಮತ್ತು KCET ಮಾರ್ಕ್ಸ್ ಇಷ್ಟಿದ್ರೆ ನಿಮ್ಮದು ರ್ಯಾಂಕ್ ಎಷ್ಟು ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಹಾಗಾಗಿ ಇದನ್ನು ನೀವೇ ಮಾಡ್ಕೋಬಹುದು. ಸೊ ಒಂದು ವೇಳೆ ನಿಮಗೆ ಬೇಕಿದ್ರೆ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಯಾಕೆ ತೆಲ್ಲೋ ಅಂತ ನಿಮಗೆ ಅನಿಸಿದ್ರೆ ನೀವು ಜಸ್ಟ್ ಇನ್ನೂ 1 week ವೇಟ್ ಮಾಡಿ. ಸೊ ಮೇ ಬಿ ನಿಮಗೆ ನೆಕ್ಸ್ಟ್ ವೀಕಲ್ಲಿ KCET ರಿಸಲ್ಟ್ನ ಬಿಡ್ಬೋದು. ಸೊ ರಿಸಲ್ಟ್ ಬಂದ ನಂತರ ನಿಮಗೆ ಫೈನಲ್ ಆಗಿ ಗೊತ್ತಾಗುತ್ತೆ ಯಾವ ಕೋರ್ಸ್ಗೆ ಎಷ್ಟು ರ್ಯಾಂಕ್ ಬಂದಿರುತ್ತೆ ಹಂಗಂತ. ಸೊ ಇದು ನಾವು ಜಸ್ಟ್ ಒಂದು ಎಕ್ಸಾಂಪಲ್ ತಗೊಂಡು ನೋಡಿದ್ವಿ. ಸೊ ಇವಾಗ ನಿಮ್ಮದು ರ್ಯಾಂಕ್ ಇದೇ ರೇಂಜಲ್ಲಿ ಬರ್ಬೋದು ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಆಗ್ಬೋದು. ಜಸ್ಟ್ ನಿಮಗೆ ಒಂದು ಐಡಿಯಾ ಬರಲಿ ಅಂತ ಈ ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ಈ ವಿಡಿಯೋ ಅಷ್ಟೇ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ಮತ್ತು ಈ ಒಂದು ಇನ್ಫಾರ್ಮೇಷನ್ನ ಬೇರೆ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರು ಕೂಡ ಇದ್ರ ಬಗ್ಗೆ ತಿಳ್ಕೊತಾರೆ. ದ್ಯಾಟ್ಸ್ ಇಟ್ ಫಾರ್ ನೌ. ಸೀ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.